ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆಲ್ಲರಿಗೂ ಕೂಡ ನಾನು ಆ್ಯನ್ಯುವಲ್ ಎಕ್ಸಾಮ್ 1 ಬರೆದಿದ್ದೀರಲ್ವ, ರೀಟೋಟ್ಲಿಂಗ್ ಆಗಿರ್ಬೋದು ಅಥವಾ ರಿವ್ಯಾಲ್ಯೂಯೇಷನ್ಗಾಗಿರ್ಬೋದು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಹಾಗೂ ಸಂಪೂರ್ಣವಾಗಿ ಕೊನೆಯ ಡೇಟ್ ಏನಾಗಿರುತ್ತೆ ಅದರ ಬಗ್ಗೆ ಇನ್ಫಾರ್ಮೇಷನನ್ನು ನೀಡಲಿದ್ದೇನೆ. ಬನ್ನಿ ಸರ್, ವಿತೌಟ್ ವೇಸ್ಟಿಂಗ್ ಔರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಹಾಗಿದ್ರೆ ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಪ್ರೋಸೆಸ್ಸನ್ನು ತಿಳಿಸ್ತಾ ಇದ್ದೀನಿ. ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಅಂತ ಕ್ಲಿಯರಾಗಿ ಬರ್ಕೊಂಡಿದ್ದೀನಿ. ರೀಸನ್ ಇಷ್ಟೇ, ಭಾಳ ಜನ ವಿದ್ಯಾರ್ಥಿಗಳು ಏನೆಲ್ಲ ಎಡವಟ್ಟು ಮಾಡ್ಕೊಂಡ್ಬಿಡ್ತೀರಾ, ಡೈರೆಕ್ಟಾಗಿ ಸ್ಟೆಪ್ 3 ಪ್ರೋಸೆಸ್ಸನ್ನು ಮಾಡ್ತಾ ಇದ್ದೀರಾ, ಹಾಗೆಲ್ಲ ಇಲ್ಲ. ಹಾಗಿದ್ರೆ ನೋಡಿ, ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮಗೆ ಇಂಗ್ಲೀಷಲ್ಲಿ 80ಗೆ 70 ಮಾರ್ಕ್ಸ್ ಬಂದಿದೆ. ಆದರೆ ನಿಮಗೆ ಕಾನ್ಫಿಡೆನ್ಸ್ ಇದೆ ಏನು ಅಂದರೆ ನನಗೆ 78, 79 ಬಂದೇ ಬರುತ್ತೆ ಅಂದರೆ ಫಸ್ಟ್ ಏನು ಮಾಡಬೇಕು, ತಾವುಗಳು ಬರೆದಂತಹ ಆನ್ಸರ್ ಸ್ಕ್ರಿಪ್ಟು ನಿಮ್ಮ ಹತ್ರ ಬರಬೇಕು ಅಂದರೆ ಅದನ್ನು ಸ್ಕ್ಯಾನ್ಡ್ ಕಾಪಿ ಅಂತ ಹೇಳ್ತೀವಿ. ಫಸ್ಟ್ ಯು ನೀಡ್ ಟು ಅಪ್ಲೈ ಫಾರ್ ಸ್ಕ್ಯಾನ್ಡ್ ಕಾಪಿ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಸ್ಟೆಪ್ 1ನಲ್ಲಿ ಏನು ಮಾಡಬೇಕು, ಸ್ಕ್ಯಾನ್ಡ್ ಕಾಪಿ ಅಂತ ಹೇಳಿದರೆ ನೀವು ಬರೆದಂತಹ ಆನ್ಸರ್ ಬುಕ್ಲೆಟಿನ ಆನ್ಸರ್ ಸ್ಕ್ರಿಪ್ಟನ್ನು ಏನು ಮಾಡ್ತಾರೆ ಅಂದರೆ ಜೆರಾಕ್ಸ್ ಮಾಡಿಬಿಟ್ಟು ನಿಮಗೆ ಕಳಿಸ್ತಾರೆ, PDF ಮಾಡಿ ಕ್ಲಿಯರ್ ನಿಮ್ಮ ಮೇಲ್ ಐಡಿಗೆ ಕಳಿಸ್ತಾರೆ. ಹಾಗಿದ್ರೆ ಸರ್ ಫಸ್ಟ್ ಸ್ಕ್ಯಾನ್ ಕಾಪಿಗೆ ಅಪ್ಲೈ ಮಾಡಬೇಕು. ಯಾರ್ಯಾರು ಅಪ್ಲೈ ಮಾಡಬೇಕು? ಸರ್ ನಾನು ಪಾಸ್ ಆಗ್ತಿದೆ, ಫೇಲ್ ಆಗಿಬಿಟ್ಟಿದ್ದೀನಿ, ಈ ವ್ಯಾಲ್ಯೂಯೇಷನ್ ಹೆಂಗೆಂಗೋ ಮಾಡಿದ್ದಾರೆ, ಭಾಳ ಸ್ಟಿಕ್ ಮಾಡಿದ್ದಾರೆ, ಏನು ಡೌಟ್ ಇದ್ದರೂ ಕೂಡ ಫಸ್ಟ್ ಪ್ರೊಸೆಸ್ ಪ್ರತಿಯೊಬ್ಬರು ಕೂಡ ಸ್ಕ್ಯಾನ್ ಕಾಪಿ ಆಯಿತಾ, ಅದಕ್ಕೆ ಅಪ್ಲಿಕೇಶನನ್ನು ಹಾಕಬೇಕು. ಹೇಗೆ ಅಪ್ಲೈ ಮಾಡಬೇಕು ಹಾಗೂ ಕೊನೆಯ ದಿನ ಏನು ಅಂತ ಹೇಳ್ಕೊಡ್ತೀನಿ ನೋಡಿ. 10 ಇವತ್ತಿನಿಂದ ನಿಮಗೆಲ್ಲರಿಗೂ ಕೂಡ 10/4/2026 ಪ್ರಾರಂಭ ಆಗುತ್ತೆ. ಅಪ್ಲಿಕೇಶನನ್ನು ಹಾಕ್ಬೋದು. ಯಾವುದಕ್ಕೆ? ಸ್ಕ್ಯಾನ್ಡ್ ಕಾಪಿಗಾಗಿ. ಸ್ಕ್ಯಾನ್ಡ್ ಕಾಪಿ ಅಂದರೆ ಅರ್ಥ ಆಯ್ತಲ್ವ, ತಾವುಗಳು ಬರೆದಂಥ ಆನ್ಸರ್ ಬುಕ್ಲೆಟು ನಿಮ್ಮ ಮನೆಗೆ ಬರುತ್ತೆ, ಅಂದರೆ ನಿಮ್ಮ ಮೇಲ್ ಐಡಿಗೆ ಬರುತ್ತೆ. ತಾವುಗಳು ಅದರ ಪ್ರಿಂಟೌಟ್ ತಗೋಬೇಕು. ಹಾಗಿದ್ರೆ ಲಾಸ್ಟ್ ದಿನಾಂಕ ಏನು ಅಂದರೆ, ಲಾಸ್ಟ್ ಡೇಟು ಈ ಒಂದು ಸ್ಕ್ಯಾನ್ಡ್ ಕಾಪಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅದು 15/4/2026 ಆಗಿರುತ್ತೆ. ಇದೇ ತಿಂಗಳ 10ನೇ ತಾರೀಕಿನಿಂದ 15ನೇ ತಾರೀಕುವರೆಗೆ ಕೊನೆಯ ದಿನಾಂಕ ಆಗಿರುತ್ತೆ. ಕ್ಲಿಯರ್? 10 to 15 5 ದಿನಗಳ ಕಾಲವನ್ನು ಕೊಟ್ಟಿದ್ದಾರೆ. 10, 11, 12, 13, 14, 15 6 ಡೇಸ್ ನಿಮಗೆ ಸಿಗುತ್ತೆ. ಇದಕ್ಕೆ ಸ್ಕ್ಯಾನ್ ಕಾಪಿಗಾಗಿ ಅಪ್ಲಿಕೇಶನ್ ಹಾಕಿದರೆ ಮಾತ್ರ ಮುಂದಿನ ಪ್ರೊಸೆಸ್ ಆಗುವಂಥದ್ದು. ಹಾಗಿದ್ರೆ ಸ್ಕ್ಯಾನ್ ಕಾಪಿ ಫ್ರೀಯಾಗಿ ಸಿಗುತ್ತಾ? ಫ್ರೀಯಾಗಿ ಸಿಗಲ್ಲ. 530 ರೂಪೀಸ್ ತಾವುಗಳು ಪೇ ಮಾಡಬೇಕಾಗಿರುತ್ತೆ. 530 ರೂಪಾಯಿಗಳನ್ನು ಆನ್ಲೈನ್ನಲ್ಲಿಯೇ ಪೇ ಮಾಡಬೇಕಾಗುತ್ತೆ. ಆನ್ಲೈನ್ ಅಪ್ಲಿಕೇಶನನ್ನೇ ಹಾಕಬೇಕು. ಯಾವುದೇ ರೀತಿಯಾದಂಥ ಆಫ್ಲೈನ್ ಇರುವುದಿಲ್ಲ. ಕ್ಲಿಯರ್ ಕಟ್ ಆಯಿತು ಅನಿಸುತ್ತೆ. ಹಾಗಿದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮಗೆಲ್ಲರಿಗೂ ಕೂಡ ಆಯಿತಾ, ಸ್ಕ್ಯಾನ್ ಕಾಪಿಗೆ ಅಪ್ಲಿಕೇಶನ್ ಹಾಕಿದ್ದೀರಾ. ಒಂದು 50 ಜನ ಅಂದ್ಕೊಳ್ಳಿ ವಿಡಿಯೋ ನೋಡ್ತಾ ಇರೋರು. ಅಪ್ಲಿಕೇಶನ್ ಹಾಕಿದ ತಕ್ಷಣ ಎಲ್ಲಿ ಸರ್ ನಮಗೆ ಹೇಗೆ ಸಿಗುತ್ತೆ ಅದು? ನಾವು ಬರೆದಂತಹ ಆನ್ಸರ್ ಬುಕ್ಲೆಟು, ನಾವು ಬರೆದಂಥ ಆನ್ಸರ್ ಪೇಪರ್ ನಮ್ಮ ಕೈಗೆ ಹೇಗೆ ಸಿಗುತ್ತೆ ಅಂದರೆ ನಿಮ್ಮ ಮೇಲ್ ಐಡಿಗೆ ಕಳಿಸ್ತಾರೆ ಅಥವಾ ಆನ್ಲೈನಲ್ಲಿ ತಾವುಗಳು ಡೌನ್ಲೋಡನ್ನು ಮಾಡಿಕೊಳ್ಳಬಹುದು. ಯಾವಾಗ ಅಂತ ಹೇಳಿದರೆ ನೋಡಿ, ತಾವು 15ಗೆ ಲಾಸ್ಟ್ ಆಗಿರುತ್ತೆ. ಇವತ್ತೇ ಯಾರೆಲ್ಲ ಅಪ್ಲಿಕೇಶನನ್ನು ಹಾಕಿರ್ತಾರೋ ಅಂಥ ವಿದ್ಯಾರ್ಥಿಗಳಿಗೆ 12 ಅಥವಾ 13ನೇ ತಾರೀಕಿಗೆ ಅವರ ಮೇಲ್ ಐಡಿಗೆ ಅಥವಾ ಆನ್ಲೈನಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಅಪ್ಲಿಕೇಶನ್ ಸ್ಟೇಟಸನ್ನು ನೋಡಿಕೊಂಡು. ಹಾಗಿದ್ರೆ 12ನೇ ತಾರೀಕಿನಿಂದ 12 ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ, 17ನೇ ತಾರೀಕು ಈ ನಡುವೆ ಬಿಟ್ವೀನ್ ಆಯಿತಾ, ಈ ನಡುವೆ ನಿಮ್ಗೆ ಏನಾಗುತ್ತೆ, ಎಲ್ಲರಿಗೂ ಕೂಡ ನಿಮ್ಮ ಅಪ್ಲಿಕೇಶನ್ ಹಾಕಿರ್ತೀರಲ್ವ, ಸ್ಕ್ಯಾನ್ ಕಾಪಿ ರೆಡಿ ಆಗಿರುತ್ತೆ, ತಾವುಗಳು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಕ್ಲಿಯರ್ ಮೈ ಡಿಯರ್? ವೆರಿ ಗುಡ್. ಹಾಗಿದ್ರೆ ಸರ್ ನಾನು ಇಂಗ್ಲೀಷಿಗೆ ಮಾತ್ರ ಹಾಕಿರ್ತೀನಿ, 6 ಸಬ್ಜೆಕ್ಟು ಡೌನ್ಲೋಡ್ ಮಾಡ್ಕೋಬೋದಾ ಅಂತ. ಒಂದು ಸಬ್ಜೆಕ್ಟ್, ಈಚ್ ಸಬ್ಜೆಕ್ಟ್ ಆಯಿತಾ 530 ರೂಪೀಸ್ ಯು ನೀಡ್ ಟು ಪೇ. ಅರ್ಥ ಆಗುತ್ತಲ್ವ ಎಲ್ಲರಿಗೂ? ಯಾವುದಕ್ಕೆ ಅಪ್ಲಿಕೇಶನ್ ಹಾಕಿರ್ತೀರೋ ಯಾವ ಸಬ್ಜೆಕ್ಟಿಗೆ ಅದು ಮಾತ್ರ ನಿಮಗೆ ಲಭ್ಯವಾಗುತ್ತೆ. ಆಮೇಲೆ ಇಂಗ್ಲೀಷ್ ಬೇಕಾಗಿರುತ್ತೆ, ಕನ್ನಡ ಅಂತ ಟಿಕ್ ಹಾಕೊಂಡು ತಾವುಗಳು ಅಪ್ಲಿಕೇಶನ್ ಅಪ್ಲೈ ಮಾಡುವ ಸಮಯದಲ್ಲಿ ಹಾಗೆ ಮಾಡ್ಕೊಂಡ್ರೆ ಕನ್ನಡ ಬರುತ್ತೆ ಅಲ್ಲಿಗೆ. ತಪ್ಪು ಮಾಡಬೇಡಿ, ಪೇಷನ್ಸ್ ಇಟ್ಕೊಳ್ಳಿ. ಹಾಗಿದ್ರೆ ಇದು ಕ್ಲಿಯರ್ ಆಯಿತು ಅನಿಸುತ್ತೆ ನೋಡಿ. ಡೌನ್ಲೋಡ್ ಫೋಟೋ ಕಾಪಿ ಆಫ್ ಆನ್ಸರ್ ಬುಕ್ಲೆಟ್ ಅಂತ ಇದೆ ಸ್ಟೆಪ್ 2ನಲ್ಲಿ. 12ನೇ ತಾರೀಕಿನಿಂದ 17 ಅಂದರೆ 12, 13, 14, 15, 16, 17 ಅದಕ್ಕೂ ಕೂಡ ನಿಮಗೆ 6 ದಿನಗಳ ಕಾಲಾವಕಾಶ ಇದೆ. ತಾವುಗಳು ಡೌನ್ಲೋಡ್ ಮಾಡಿಕೊಳ್ಬೋದು. ಕ್ಲಿಯರ್ ಆಯ್ತಲ್ವಾ? ನಾನು ಇವತ್ತೇ 12ಕ್ಕೆ ಹಾಕಿಬಿಟ್ಟು 12ಕ್ಕೆ ನನಗೆ ಬೇಕು ಅಂದರೆ ಆಗಲ್ಲ, ಸ್ವಲ್ಪ ಪ್ರೋಸೆಸ್ ತಗೊಳುತ್ತೆ. ಯಾಕಂದರೆ ನಿಮ್ಮ ಆನ್ಸರ್ ಬುಕ್ಲೆಟು ಆಲ್ ಓವರ್ ಕರ್ನಾಟಕ 7 ಲಕ್ಷ ಜನ ವಿದ್ಯಾರ್ಥಿಗಳು ಬರೆದಿರ್ತಾರೆ. ಅಲ್ಲಿ ತಗೊಂಡು ಅದನ್ನು ಸ್ಕ್ಯಾನ್ ಮಾಡಿ ಅದನ್ನು PDF ಮಾಡಿಬಿಟ್ಟು ನಿಮಗೆ ಕಳಿಸ್ಬೇಕು ಅಂದರೆ ಸ್ವಲ್ಪ ಸಮಯ, ಹಾಗಾಗಿ ಇಷ್ಟು ದಿನಗಳ ಕಾಲ ತಗೊಳುತ್ತೆ. ನೆಕ್ಸ್ಟು ಸ್ಟೆಪ್ 3. ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಡೌನ್ಲೋಡ್ ಮಾಡ್ಕೊಂಡ್ರಿ ಪ್ರತಿಯೊಬ್ಬರು ಕೂಡ, ಯಾರೆಲ್ಲ ಅಪ್ಲೈ ಮಾಡಿದ್ರೋ ಸ್ಕ್ಯಾನ್ ಕಾಪಿಗಾಗಿ ಡೌನ್ಲೋಡ್ ಮಾಡ್ಕೊಂಡ್ರಿ. ಇಂಗ್ಲೀಷು ತಾವುಗಳು ನಿಮ್ಮ ಲೆಕ್ಚರರ್ ಹತ್ರನೋ ಅಥವಾ ನೀವೇ ಕೂತ್ಕೊಂಡು ಎಲ್ಲ ನೋಡ್ಕೊತ ಹೋದ್ರಿ. ಟೋಟಲ್ ಮಾಡ್ತಾಯಿದ್ದೀರಾ, ನಿಮಗೆ 70 ಅಂತ ಕೊಟ್ಟಿದ್ದರು, ಟೋಟಲ್ ಮಾಡಿದಾಗ 76 ಅಂತ ಬಂದಿದೆ ಅಂದ್ಕೊಳ್ಳಿ. ಅರ್ಥ ಆಗುತ್ತಾ? ಅಥವಾ ನೋಡಿ 60 ಅಂತ ಕೊಟ್ಟಿದ್ದರು, ನೀವು ಟೋಟಲ್ ಮಾಡಿದಾಗ 70 ಅಂತ ಬರ್ತಾ ಇದೆ. ಇದನ್ನು ನಾವು ಟೋಟಲಲ್ಲಿ ಮಿಸ್ಟೇಕ್ ಆಗಿದೆ ಅಂತ ಅರ್ಥ ಆಗುತ್ತೆ ಎಲ್ಲರಿಗೂ. ಟೋಟಲಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ತಾವುಗಳು ಯಾವುದೇ ರೀತಿಯಾದಂಥ ಅಮೌಂಟನ್ನು ಕಟ್ಟುವ ಹಾಗೆ ಇಲ್ಲ. ನೆಕ್ಸ್ಟ್ ಥರ್ಡ್ ಪ್ರೊಸೆಸ್ಸು ಸ್ಟೆಪ್ 3ನಲ್ಲಿ ನೋಡಿ ರೀಟೋಟಲ್ ಅಂತ ಇದೆ. ರೀಟೋಟಲಿಂಗಿಗೆ ಮತ್ತೆ ಅಪ್ಲಿಕೇಶನನ್ನು ಹಾಕಬೇಕು.
ಅರ್ಥ ಆಗತ್ತೇನು ರೀ? ಆ ರೀಟೋಟಲಿಂಗಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ದಿನಾಂಕಗಳು ಡೇಟು 13ನೇ ತಾರೀಕಿನಿಂದ ಸ್ಟಾರ್ಟ್ ಆಗುತ್ತೆ, 19th ಕ್ಲೋಸ್ ಆಗುತ್ತೆ. ಆಯಿತಾ? ಹಾಗಾಗಿ ಈ ರೀಟೋಟಲ್ಲು ಮಿಸ್ಟೇಕ್ ಆಗಿರುವಂಥದ್ದು ಎಲ್ಲಿಂದ ಅಂತ ಹೇಳಿದರೆ ಅವರು ಟೋಟಲ್ ಮಾಡುವ ಸಮಯದಲ್ಲಿ. ಹಾಗಾಗಿ ನಿಮಗೆ ಉಚಿತವಾಗಿ ಫ್ರೀಯಾಗಿ ರೀಟೋಟ್ಲಿಂಗ್ ಆಗುತ್ತೆ. ಕ್ಲಿಯರ್? ಆದರೆ ರೀಟೋಟ್ಲಿಂಗ್ ಆಗಲಿಕ್ಕೂ ಕೂಡ ತಾವುಗಳು ಏನು ಮಾಡಬೇಕು? ಸ್ಕ್ಯಾನ್ ಕಾಪಿ ತರಿಸಲಿಕ್ಕೆ 530 ರೂಪಾಯಿಗಳನ್ನು ಕಟ್ಟಬೇಕಾಗತ್ತೆ. ಅರ್ಥ ಆಗುತ್ತೆ? ಹಾಗಿದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಈಗ ರೀಟೋಟ್ಲಿಂಗ್ ಎಲ್ಲ ಕರೆಕ್ಟ್ ಇದೆ, 70 ಮಾರ್ಕ್ಸ್ ಕೊಟ್ಟಿದ್ದರು ಇಂಗ್ಲೀಷಲ್ಲಿ, 75 ನೀವು ಟೋಟಲ್ ಮಾಡಿದಾಗ. ಆದರೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಏನು ಅಂತ ಹೇಳಿದರೆ ಎಲ್ಲೋ 4 ಮಾರ್ಕ್ ಕ್ವಶನ್ಸಿಗೆ 2 ಅಂತ ಕೊಟ್ಟಿರ್ತಾರೆ. ಇಲ್ಲ ಸರ್ ನನಗೆ 4 ಬರಲೇಬೇಕು ಇಲ್ಲಿ ಅಂತ. ಯಾವುದೋ ಆನ್ಸರು ರೈಟ್ ಆಗಿರುತ್ತೆ, ರಾಂಗ್ ಹಾಕಿರ್ತಾರೆ, ಅಥವಾ ಯಾವುದೋ ಒಂದು ಮೇನ್ ಕ್ವಶನ್ ಚೆಕ್ಕೇ ಆಗಿರಲ್ಲ. ಅಂತಹ ಸಮಯದಲ್ಲಿ ಅದನ್ನು ನಾವು ರಿವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ಅರ್ಥ ಆಗುತ್ತಾ ಎಲ್ಲರಿಗೂ? ಆಯಿತಾ? ಆನ್ಸರ್ ಬುಕ್ಲೆಟ್ 1 ಪೇಜ್ ಬಿಟ್ಟು ಬರ್ದಿರ್ತೀರ, ಅಲ್ಲಿಗೆ ನಿಲ್ಲಿಸಿರ್ತಾರೆ ವ್ಯಾಲ್ಯೂಯೇಷನ್. ಮುಂದಿನ ಹಾಳೆಗಳು ವ್ಯಾಲ್ಯೂಯೇಷನ್ನೇ ಆಗಿರಲ್ಲ. ಅಂತಹ ಸಮಯದಲ್ಲಿ ತಾವುಗಳು ಏನು ಮಾಡಬೇಕು ಅಂದರೆ ರಿವ್ಯಾಲ್ಯೂಯೇಷನಿಗೆ ಹಾಕಬೇಕಾಗತ್ತೆ. ಫಸ್ಟ್ ಫೋಟೋ ಕಾಪಿ ತರಿಸ್ಕೊಂಡ್ರಿ, ಸ್ಕ್ಯಾನ್ ಕಾಪಿ ಬಂದಿತ್ತು, ಡೌನ್ಲೋಡ್ ಮಾಡ್ಕೊಂಡ್ರಿ, ಚೆಕ್ ಮಾಡಿದ್ರಿ, ಅರ್ಧ ಬುಕ್ಲೆಟೇ ಚೆಕ್ ಆಗಿಲ್ಲ, ಹಾಗೂ ಎಲ್ಲೋ ಕಡಿಮೆ ಅಂಕಗಳು ಕೊಟ್ಟಿರ್ತಾರೆ. ಮ್ಯಾಥ್ಸ್ ದ ಫಾಲೋಯಿಂಗ್ 5 ಕೊಡಬೇಕಿತ್ತು, 2 ಕೊಟ್ಟಿರ್ತಾರೆ, ಅಥವಾ ಲೆಟರ್ ರೈಟಿಂಗಲ್ಲಿ 5 ಕೊಡಬೇಕಿತ್ತು, 1 ಕೊಟ್ಟಿರ್ತಾರೆ. ಏನೋ ಮಿಸ್ಟೇಕ್ ಆಗಿರುತ್ತೆ. ಅಂತಹ ಸಮಯದಲ್ಲಿ ತಾವುಗಳು ಏನು ಮಾಡಬೇಕು ಅಂದರೆ ರಿವ್ಯಾಲ್ಯೂಯೇಷನಿಗೆ ಅಪ್ಲಿಕೇಶನನ್ನು ಹಾಕಬೇಕು. ರಿವ್ಯಾಲ್ಯೂಯೇಷನಿಗೆ ಅಪ್ಲಿಕೇಶನ್ ಹಾಕೋಕ್ಕೆ ನಿಮಗೆ 1670 ರೂಪೀಸ್ ಆಗುತ್ತೆ. 1670 ರೂಪಾಯಿಗಳು, 1670. ಆಯಿತಾ? 1670 ನೆನ್ಪಿಟ್ಕೊಳ್ಳಿ. ಸ್ಕ್ಯಾನ್ ಕಾಪಿ ತರಿಸ್ಕೋಬೇಕು. ರಿವ್ಯಾಲ್ಯೂಯೇಷನ್ಗೆ ಹಾಕುವ ಸಮಯದಲ್ಲಿ 1670 ರೂಪಾಯಿಗಳನ್ನು ಮತ್ತೆ ಹೊಸದಾಗಿ ಅಪ್ಲಿಕೇಶನನ್ನು ಹಾಕಬೇಕು. ಆ ಡೇಟ್ಗಳು 13ರಿಂದ ಹಿಡಿದು 19ನೇ ತಾರೀಕು ಆಗಿರುತ್ತೆ. ಕ್ಲಿಯರ್ ಆಯಿತು ಅನಿಸುತ್ತೆ ಎಲ್ಲರಿಗೂ ಕೂಡ. ಯಾರೆಲ್ಲ ಅಪ್ಲಿಕೇಶನನ್ನು ಹಾಕಬೇಕು ಅಂತ ಇದ್ರೋ ಅಂಥ ವಿದ್ಯಾರ್ಥಿಗಳು ಏನೆಲ್ಲ ರೆಡಿ ಮಾಡ್ಕೋಬೇಕು ಅಂತ ಅದನ್ನು ಹೇಳ್ತೀನಿ. ರಿವ್ಯಾಲ್ಯೂಯೇಷನ್ ಆಗಿರ್ಬೋದು, ರೀಟೋಟ್ಲಿಂಗ್ ಆಗಿರ್ಬೋದು, ಅಥವಾ ಸ್ಕ್ಯಾನ್ ಕಾಪಿಗಾಗಿ ಆಗಿರ್ಬೋದು. ಮೊದಲು ತಾವುಗಳು ಏನು ಮಾಡಬೇಕು? ಹೌ ಟು ಅಪ್ಲೈ ಅಂತ ಇದೆ. ಮೊದಲು ನಿಮಗೆಲ್ಲರಿಗೂ ಕೂಡ ಒಂದು ಮೊಬೈಲ್ ನಂಬರ್ ಇರಬೇಕು. ಆ ಮೊಬೈಲ್ ನಂಬರು ರೀಚಾರ್ಜ್ ಆಗಿರಬೇಕು, ನೆನಪಿರಲಿ. SMS ಬರ್ತಾ ಇರಬೇಕು, ಅದಕ್ಕೆ OTP ಬರಂಗಿರಬೇಕು. ಆಯಿತಾ? ಅಂಥ ಮೊಬೈಲ್ ನಂಬರ್ ಬೇಕಾಗತ್ತೆ, ಒಂದು ಮೇಲ್ ID ಬೇಕಾಗತ್ತೆ, ಹಾಗೂ ನಿಮ್ಮ ಮನೆಯ ಅಡ್ರೆಸ್, ಹಾಗೂ ನಿಮ್ಮ ರಿಜಿಸ್ಟರ್ ನಂಬರ್. ಇಷ್ಟು 4 ಇರಬೇಕು. ಐ ರಿಪೀಟ್, ಯುವರ್ ರಿಜಿಸ್ಟರ್ ನಂಬರ್, ಯುವರ್ ಮೊಬೈಲ್ ಫೋನ್, ಆಯಿತಾ, ವಿಚ್ ಈಸ್ ಏನಂತೀರ ತಾವುಗಳು ಆ್ಯಕ್ಟಿವ್ ಆಗಿರುವಂಥ ಮೊಬೈಲ್ ನಂಬರ್ ಬೇಕು. ಆಯಿತಾ? ಯೂಸ್ ಮಾಡ್ತಾ ಇರುವಂಥದ್ದು ಅಂತ. OTP ಬರುತ್ತೆ. ಹಾಗಾಗಿ ಅಪ್ಲಿಕೇಶನ್ ಹಾಕುವ ಸಮಯದಲ್ಲಿ ನಂತರದಲ್ಲಿ ಒಂದು ಮೇಲ್ ID ಇರಬೇಕು. ಇಲ್ಲ ಅಂದರೆ 5 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು. ಮೇಲ್ ID ಅಪ್ಪಾಜಿದೆ ಇರುತ್ತೆ. ಮೊಬೈಲ್ ಆ್ಯಂಡ್ರಾಯ್ಡ್ ಅಂದಮೇಲೆ ಮೊಬೈಲ್ ಪ್ರತಿಯೊಬ್ಬರ ಹತ್ರನೂ ಕೂಡ ಇರುತ್ತೆ. ನಂತರದಲ್ಲಿ ಏನು ಬೇಕು ಅಂತ ಹೇಳಿದೆ, ಇನ್ನೊಂದು ನಾನು ನಿಮಗೆ ನಿಮ್ಮ ಅಡ್ರೆಸ್ಸು ಹಾಗೂ Gmail ID ಎಲ್ಲದೂ ಕೂಡ ಕ್ಲಿಯರ್ ಆಯಿತು ಅನಿಸುತ್ತೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. ನೀವು ಡೈರೆಕ್ಟಾಗಿ ನಾನು ಹೇಳ್ತಾ ಇದ್ದೀನಲ್ವಾ ಸರ್, ನಾನು ಡೈರೆಕ್ಟಾಗಿ ಏನಂತೀರ ತಗೊಳ್ಳು ರಿವ್ಯಾಲ್ಯೂಯೇಷನ್ಗೆ ಹಾಕಬೇಕು ಅಂತ. ಆ ಪ್ರೋಸೆಸ್ ಇಲ್ಲ ಸರ್. ಸ್ಟೆಪ್ 1 ಕಂಪ್ಲೀಟ್ ಆಗಲೇಬೇಕು. ಮೊದಲು ತಾವುಗಳು 530 ರೂಪಾಯಿಗಳನ್ನು ಪೇ ಮಾಡಲೇಬೇಕು, ಸ್ಕ್ಯಾನ್ ಕಾಪಿ ತರಿಸಲೇಬೇಕು. ನಂತರದಲ್ಲಿಯೇ ಸ್ಟೆಪ್ 3ಗೆ ಹೋಗ್ಬೋದು. ಡೈರೆಕ್ಟಾಗಿ ನಾನು ರೀಟೋಟ್ಲಿಂಗ್ ಹಾಕ್ತೀನಿ, ಡೈರೆಕ್ಟಾಗಿ ರಿವ್ಯಾಲ್ಯೂಯೇಷನ್ ಹಾಕ್ತೀನಿ ಅಂದರೆ ಅಂಥ ಪ್ರೊಸೀಜರ್ ಇಲ್ಲ. ಯಾರೆಲ್ಲ ಸ್ಕ್ಯಾನ್ ಕಾಪಿಗೆ ಅಪ್ಲೈ ಮಾಡಿದರೋ ಓನ್ಲಿ ದೇ ಆರ್ ಎಲಿಜಿಬಲ್ ಟು ಅಪ್ಲೈ ಫಾರ್ ಯಾವುದು ರಿವ್ಯಾಲ್ಯೂಯೇಷನ್ ಆ್ಯಂಡ್ ರೀಟೋಟ್ಲಿಂಗ್ ಅಂತ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು ಆಲ್. ಅಪ್ಲಿಕೇಶನ್ ಹಾಕಿ ದಯವಿಟ್ಟು ಕೂತ್ಕೋಬೇಡಿ ಮನೆಯಲ್ಲಿ. ಮೊದಲು ಎಕ್ಸಾಮ್ 2 ಕಟ್ಟಿ, ಅದು ಕೂಡ ಸರ್ಕ್ಯುಲರ್ ಇರುತ್ತೆ. ಡೋಂಟ್ ವೇಟ್ ಫಾರ್ ಯುವರ್ ಸ್ಕ್ಯಾನ್ ಕಾಪಿ, ಡೋಂಟ್ ವೇಟ್ ಫಾರ್ ದೀಸ್ ಥಿಂಗ್ಸ್. ರೀಟೋಟ್ಲಿಂಗ್, ರಿವ್ಯಾಲ್ಯೂಯೇಷನಿಗೆ ದಯವಿಟ್ಟು ಅಷ್ಟು ಕಾನ್ಫಿಡೆನ್ಸ್ ಇದ್ದರೆ 175 ರೂಪಾಯಿಗಳನ್ನು ಕಟ್ಟಿಬಿಟ್ಟು ಎಕ್ಸಾಮ್ 2 ಖುಷಿಯಾಗಿ ಬರೀರಿ ಅಂತ ಹೇಳಿದ್ದಾರೆ. ಧನ್ಯವಾದಗಳು. ಆಲ್ ದ ಬೆಸ್ಟ್.